ಬಾಸ್ ಫೋನ್ ಮಾಡ್ಯಾನ. ಹಲೋ ರೀ. ಆಯ್ತು ಬರ್ತೀನಲ್ರಿ. ಇಲ್ರಿ 10 ಗಂಟೆಗೆ ಬರ್ತೀನಲ್ರಿ. 9 ಗಂಟೆಗೆ ರೀ ಸ್ವಲ್ಪ ಕೆಲಸ ಅದಾವ್ರಿ. ಆಯ್ತು ಬರ್ತೀನಿ ತೋರಿ. 9 ಗಂಟೆಗೆಲ್ಲ ಬರ್ತೀನಿ ತೋರಿ. ಆಯ್ತು ರೀ ಬರ್ತೀನಿ ತೋರಿ. ಓಕೆ. ಅವೆಲ್ಲ ನೀರು ಬಂದಿದ್ದು ನೋಡ, ಎಲ್ಲ ನೀರು ತುಂಬಿಸಿಟ್ಟಿನ ದಾವನ ತುಂಬಿಸಿದ್ರಿ. ಭಾಳ ಚಲೋ ಆಯ್ತು ನೋಡ್ರಿ. ಎಲ್ಲ ತುಂಬಿಸಿ ಬಂದೀನಿ. ಮತ್ತ ಅಲ್ಲಿ ಮ್ಯಾಗ ಎಲ್ಲ ಖಾಲಿ ಇದ್ದು ನೋಡ, ಅವನ್ನೆಲ್ಲ ತುಂಬಿಸಿ ನೋಡ. ಚಲೋ ಆತ್ ಬಿಡ್ರಿಪ್ಪ. 15 ದಿನ ಆತ ನೀರ ಬಂದಿರ್ಕಿಲ್ಲ. 15 ದಿವಸ ಆತ. 15 ದಿನ ಆಗ್ಲಿಲ್ಲ ಈಗ. ಅಲ್ಲಿ ಯಾಕೆ ಬಿಡಲ್ಲ ಬರೋಬರ್ ನೀರವ? ನನ್ನ ಕೇಳ ನಾ ಹೇಳಿ ನೀರ್ ಬಿಡ ಹೋಗಿ ಕೇಳ ಹೋಗ್ರಲ್ಲ. ಅವ್ ನನಗೇನು ಬೆಟ್ಟ ಯಾಕ ನೋಡವ. ಮತ್ ನನ್ನೇ ಕೇಳಾತೀರಿ. ಅದು ಹೋಲ್ ಬಿಡಿಗ ನಾ ಹೋಗ್ತೀನಿ. ಎಲ್ಲಿ ನಮ್ಮ ಬಾಸ್ ಫೋನ್ ಮಾಡ್ರ ಲಘು ಬಾ ಅಂತ ಅಂದಾರ 9 ಗಂಟೆಗ. ಟೈಮ್ ಆಗೈತಿ ಈಗ 8 ಆಗೈತಿ. ಮತ್ತೆ 8 ಗಂಟೆಗೆ ಹೋದ್ರಿ? ಮತ್ತೆ ರೆಡಿಯಾಗಿ ಹೋಗುದ್ ಬೇಡ? ಯಪ್ಪ ಮರ ಇವತ್ತು ಇಷ್ಟೇ ಜಲ್ದಿ ಹೊಂಟಿ 9 ಗಂಟೆಗನ. ಈಗ ಏನ್ ಕೆಲಸ ಏನೈತೆ ನಂದಿಲ್ಲ. ಕೆಲಸ ಐತಿ, ಸ್ವಲ್ಪ ರೇಷನ್ ತಗೋತಿ. ನಾವ್ ರೇಷನ್ ತಂದು ಕೊಟ್ಟ ಹೋಗಿ ಮಾರೇನಿ. ಅಲ್ಲಿ ಹೋದ್ರೆ ಲೇಟ್ ಆಗತ್ತೆ, ಗಾದ್ಲಿ ಇರ್ತೈತಿ ಮೊದ್ಲ ಅಂಗಡಿ ಅದ. ಪ್ಲೀಸ್ 10 ನಿಮಿಷ ಆಕೈತ್ರಿ, ತಂದು ಕೊಟ್ಟಾರ ಹೋಗ್ಬಿಡ್ರಿ. ಏನ್ 10 ನಿಮಿಷ ಆಕತಿ ಕೊಡು. ನಾವು ಹೋಗ್ಬರ್ರಿ. ಎಲ್ಲಿ ಇಟ್ನೇವನ ಚೀಟಿ ಬರ್ದಿಟ್ಟಿ? ಬರ್ಲಿಟ್ಟೇನೆ. ಅದಕ್ಕೆ ನೀವು ಮಾತು ಸುಮ್ಮನೆ ಗರ್ವ ಮಾಡ್ತಾರ ಅನ್ನೋ ಸಂಬಂಧನ. ನೀ ಏನ್ ಮಾಡ್ತಿಲ್ಲ? ಪೂಜಾ ಸ್ವಚ್ಛ ಮಾಡತ್ತಾನ. ಪೂಜೆ ಮಾಡಿ ಬೇಡ. ಆಯ್ತು ನಾ ತಂದಿಟ್ಟು ಹೋಗ್ತೀನಿ. ನಾಷ್ಟ ಇಷ್ಟ ಏನ್ ಮಾಡಂಗಿಲ್ಲ. ಸ್ವಲ್ಪ ನಾಷ್ಟ ತಿನ್ಕೊಂಡು ಹೋಗ. ಮೊದ್ಲ ಹೋದ್ರಾತಾನ. ಎಷ್ಟರ ಸಂಬಂಧ? ನಮ್ ಬಾಸ್ ಹೋದ್ರಾತಾನ. ಹೋರ್ ತಂದು ಕೊಟ್ಟು ಹೋಗಂತಿಲ್ಲ. ಅಲ್ಲ ಇವ್ರ ದಿನ 10 ಗಂಟೆಗೆ ಆಫೀಸ್ಗೆ ಹೋಗ್ತಾರ. ಇವ್ರ ಇವತ್ತೇನ 9 ಗಂಟೆಗೆ ಹೊಂಟಾರ. ಇವ್ರ ಈ ಬಾಸ್ ಏನ ಆಫೀಸ್ ಕೆಲಸ ಮಾಡಕ್ ಕರ್ಸತಾನೋ ಏನು ತನ್ನ ಮನೆ ಕೆಲಸ ಮಾಡಕ್ ಕರ್ಸತಾನೋ? ಇವ ನನಗ ಬಂದಿರ್ತೀವಿ ಆಗ್ತೈತಿ. ನನ್ನ ಗಂಡನು ಅದಕ್ಕೆ ಲಾಯಕದಾನ. ಮನ್ಯಾಗಿನ ಕೆಲಸ ಮಾಡಂದ್ರೆ ಮಾಡಂಗಿಲ್ಲ. ಇವ ಆಫೀಸ್ದಾಗ ಬಾಸ್ ಕರತಾನಂತ ಹೊಂಟು ನಿಂತಾರ ಇವ್ರು. ಚೀಟಿ ಕೊಟ್ಟ ಎಲ್ಲ ಬರ್ದ ಎಲ್ಲ ಯಾರಿಗೆ ಗೊತ್ತ. ಒಂದು ಸಾಮಾನು ಬಿಟ್ಟು ಬನ್ನಿ ಅಂದ್ರ ನಾಯಿ ಓದತ್ತಾಳಕ್ಕೆ. ಬಂದಿಲ್ಲ ಬಾಯ್ಲೆ. ಮತ್ತೇನಾತ್ರಿ? ಏನಾತ್ರಿ? ಈ ಚೀಟಿಯಾಗ ಎಲ್ಲ ಬರ್ತಿಲ್ಲೋ ಮಾರೇ? ಎಲ್ಲ ಬರ್ದೇನೆ. ಯಾಕಂದ್ರ ಒಂದ್ ಸಾಮಾನು ಬರ್ದಿರ್ಲಿಲ್ಲ ಅಂದ್ರೆ ನನಗ ಬೈತಿ. ಮತ್ತೆ ಬಿಟ್ಟು ಬಂದಿ ಅಂತ ಹೇಳಿ ಕ್ಯಾಸ. ನಾ ಬರ್ದಿರ್ತೇನೆ. ಮರ್ತ್ ಬರವ ನೀ, ನಾ ಅಲ್ಲ. ಒಟ್ಟು ಏನಾದ್ರು ಒಟ್ಟು ನನಗ ಬರತ್ತಲ್ಲ ಹೊಳಿಗೆ. ಈಗ ಟೈಮ್ ಆಗೈತಿ ಹೋಗ್ರಿ. ಟೈಮ್ ಮತ್ತ 9 ಗಂಟೆಗೆ ಹೋಗೋರ್ದ್ರ ನೀವ. ಇಲ್ಲಿ 8:30 ಆಯ್ತು ಟೈಮ್ ನೋಡಲೆ. ನಾನು ಕೇಳಾಕ್ ಎದಕ್ ಬಂದಿನಿ? ಮತ್ ನಾನು ಹೊಳ್ಳಿ ಹೋಗಕ್ ಆಗೋಲ್ಲ ಅಂತ ಕೇಳಾಕ್ ಬಂದಿನಿ. ಬರ್ದೇನಿ. 20 ಹೇಳ್ಕೊತ ಕುಂಡ್ರಂಗಿಲ್ಲ. ಜಲ್ದಿ ಹೋಗ್ರಿ. ನಾ ತಂದು ಕೊಟ್ಟವನ ಹೋಗ್ಬಿಡ್ತಾನ, ನಿಂದ್ರುದಿಲ್ಲ. ಮತ್ತ ಯಾವ ಬಾಸ್ ಯಾಂಬಲ್ಲ 9 ಗಂಟೆಗೆ ಬರಾಕ್ ಹೇಳ. ಸುಮ್ಕೊಂಡ್ರೆ ಹಂಗೆಲ್ಲ ಮಾತಾಡ್ತಾರ. ಮತ್ತೇನ ದಿನ 10 ಗಂಟೆಗೆ ಹೋಗಿರ್ಲ? ಈ ಬಿಡಂಗೆ ತಲೆ ಕೆಡಿಸ್ಬೇಡ. ಮತ್ ನನಗೆ ನಾ ಹೋಗಿ ಬರ್ತೇನೆ, ತಗೊಂಡ್ಬರ್ತೇನೆ. ಜಲ್ದಿ ಹೋಗ್ಬರ್ರಿ. ಕೆಲಸ ಟೈಮ್ನಾಗ ಇಟ್ಕೊಂಡು ನೋಡಿ. ಫೋನು ಒಯ್ಯಂಗಿಲ್ಲ, ಬಿಟ್ಟು ಹೋಗ್ತಾರ. ಇದಾರೆ ಇದು ಬಾಸ್ ಯಾರು? ಇವ್ರ ಯಾರಂತ ನೋಡ. ಹಲೋ, ನನ್ನ ಗಂಡನ ಫೋನ್ಯಾಗ ಹುಡುಗಿ ಸೌಂಡ್. ಹಲೋ ಹಲೋ, ಯಾರು ನೀನ? ಹಲೋ, ಕೃಷ್ಣ ಅವರಿದ್ದಾರಾ? ಯಾರು ನೀನ? ನಾನು ಅವ್ರ ಬಾಸ್ ಮಾತಾಡ್ತಾ ಇರೋದು. ಅವ್ರ ಬಾಸ್? ಅವ್ರ ಬಾಸ್ ಇಲ್ಲ, ನೀ ಹೆಂಗ ಆಗ್ತಿ? ಅಲ್ರಿ ಮೇಡಮ್, ನಾನು ಅವ್ರ ಬಾಸ್ ಮಾತಾಡ್ತಿರೋದು. 9 ಗಂಟೆಗೆ ಬಾ ಅಂತ ಹೇಳಿದ್ದೆ. ಅಲ್ಲ, ನೀ ಹೆಂಗ್ ಬಾಸ್ ಆಗ್ತಿ ಅವ್ರಿಗೆ? ಅವ್ರ ಬಾಸ್ ನಾ ಅದೇನಿ, ನೀ ಹೆಂಗ್ ಆಗ್ತಿ? ಅರೆ ಮೇಡಮ್, ನಾನು ಅವ್ರ ಆಫೀಸ್ ಬಳಿ ಕೆಲಸ ಮಾಡೋ ಅವ್ರ ಬಾಸ್ ಮಾತಾಡ್ತಾ ಇರೋದು. ಯಾರ ನೀನ? ಅವ್ರ ಬಾಸ್ ನೀ ಹೆಂಗ್ ಆಗ್ತಿ ಅಂತ ಕೇಳ್ತೇನ. ಅವ್ರ ನಿನಗೆ ಏನಾಗ್ಬೇಕ? ಮೇಡಮ್, ಅವ್ರು ಕೃಷ್ಣ ಅವ್ರ ಇದ್ರೆ ಕೊಡ್ತೇವೆ ಅವ್ರ ಹತ್ರ ಫೋನು. ಅವ್ರು ಇಲ್ರಿ, ಹೊರ ಹೋಗಿದಾರ. ಒಂದ್ ಕೆಲಸ ಮಾಡಿ, ಅವ್ರು ಬಂದ ತಕ್ಷಣ ನಿಮ್ ಬಾಸ್ ಫೋನ್ ಮಾಡಿದ್ರು ಫೋನ್ ಮಾಡಂತ ಹೇಳಿ, ಆಯ್ತಾ? ಯಾಬೇಕಿಲ್ಲ ಏಕಿ ಬಾಸ್ ಅಂತ. ಹಲೋ. ಓಕೆ ಮೇಡಮ್, ಬಾಯ್. ಓಕೆ ಮೇಡಮ್, ಬಾಯ್. ಅವ್ರು ಬಂದ ತಕ್ಷಣ ಹೇಳಿಬಿಡಿ, ಆಯ್ತಾ? ಈ ಯಾರಂತೂ ಹೇಳವಾಳಗ್ಯಾಳಿಕ್ಕಿ.
ನೀವೇನು ನಡೆಸ್ಯಾನ ನೋಡ್ರ ಮತ್ತೆ ಬಾಸ್ ಅಂತ ಹಾಕಿದಾನ ಮತ್ತೆ ನೋಡ್ರ ಹುಡುಗಿ ಫೋನ್ಯಾಗ ಮಾತಾಡ್ತಾಳ ಏನು ಲೆಕ್ಕಾಚಾರ ಐತಿ ಆಮೇಲೆ ಒಂದು ಏನು ನಡೆಸಿದನೋ ಗೊತ್ತಾಗತ್ತ ನಾವು ಹೊರಗೆ ಬರಲಿ ಬಂದ್ಮೇಲೆ ವಿಚಾರಿಸ್ಕೊತ ನಾವು ಈಗೇನು ಹೇಳಂಗಿಲ್ಲ ಅದಕ್ಕೆ ಹೇಳತನ ನನಗೆ 9 ಗಂಟೆಗೆ ಹೋಗ್ಯಾನ 9 ಗಂಟೆಗೆ ಹೋಗ್ಯಾನ ಅಂತ ಹೇಳ್ಯಾರ ಇಕ್ಕೆ ಹೇಳ್ಯಾನ ಆಕಿ ಬುಬ್ಬನಿ ನನಗೆ 9 ಗಂಟೆಗೆ ಬಾ ಅಂತ ಹೇಳ್ಯಾರ ಇವಂಗ 10 ಗಂಟೆಗೆ ಹೋಗೋರು ದಿನ ಇವತ್ತು ನೋಡ್ರೆ 9 ಗಂಟೆಗೆ ಹೊಂಟಾರ ಆಕಿ ಯಾವಕ್ಕೆ ಫೋನ್ ಮಾಡ್ಕ್ಯಾರ ನನಗೆ 9 ಗಂಟೆಗೆ ಕಳಿಸ್ಕೊಡು ಅಂತ ಹೇಳ್ತಾಳಿಕಿ ನನಗೆ ಆಕಿ ಯಾವಕ್ಕೆ ಆಂಬಲ್ಲ ಬಿತ್ರಿ ಹಳೆ ಬಿತ್ರಿಕಿ ಆಕಿ ಯಾವಕ್ಕೆ ಅಂತೇಳಿ ಗೊತ್ತಾಗ್ಲಿಕ್ಕಿ ಮನೆಗೆ ಹೋಗಿ ಜುಟ್ಲ ಹಿಡ್ದು ಹೊಡಿತೀನಿ ಆಕಿನ ನನ್ನ ಗಂಡನೂ ಬಿಡಂಗಿಲ್ಲ ಆಕಿನೂ ಬಿಡಂಗಿಲ್ಲ ಏ ಮಂಜುಳಾ ಏ ಹೇಳಿ ಚೆಕ್ ಮಾಡ್ಕೊ ಇದ್ರಾಗ ಎಲ್ಲ ನಿನ್ನ ಸಾಮಾನು ತಂದಿದ್ದು ಮತ್ತೇನ ಇಲ್ಲ ಅದಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಹೋಗಕ್ ಆಗುದಿಲ್ಲ ಮೊದ್ಲ ಹೇಳ್ತೇನೆ ನಿನಗ ನೀ ಯಾಕೆ ಹೋಗ್ತಿ ಹೋಗೋರು ಹೋಗ್ತಿಲ್ಲ ನಾ ಹೇಳಿದ್ಯಾಕೆ ಹೋಗಿ ಏನಾಗೈತಿ ನಿನಗೆ ಹಿಂಗ್ಯಾಕ್ ಮಾತಾಡಕತ್ತಿ ಹೋಗು ಮುಂದ್ರೆ ಚಲೋ ಇದ್ದಲ್ಲೇ ನಾ ಏನ ಚಲೋನದೇನೆ ನೀ ಹೆಂಗದಿ ನೋಡ್ಕೋ ಏನಾಗೈತಿ ನಿನಗೆ ಹಿಂಗ್ಯಾಕ್ ಮಾತಾಡಕತ್ತಿ ಮೊದ್ಲ ನಂಗೆ ಕೆಲ್ಸಕ್ಕೆ ಹೋಗಕ್ ಟೈಮ್ ಆಗೈತಿ ಏನ ಕಿರಿಕಿ ಮಾಡ್ಕೊಂಡು ಕುಂದ್ರಬೇಡ ನನಗೆ ಮೊದ್ಲ 9 ಗಂಟೆಗೆ ಬರ್ರಿ ಅಂತ ಬಾಸ್ ಹೇಳ್ಯಾರ ನಾ ಹೋಗ್ಬೇಕಲ್ಲೇ ಬೆಕ್ಕ ಕಣ್ ಮುಚ್ಕೊಂಡು ಹಾಲು ಕುಡಿದ್ರ ನಂಗೇನು ಗೊತ್ತಾಗಂಗಿಲ್ಲ ತಗೊಂಡು ನಿಂದೆಲ್ಲ ಗೊತ್ತೈತಿ ನನಗ ಅಲ್ಲ ಏನ್ ಮಾತಾಡಕತ್ತಿ ಏನ್ ಗೊತ್ತಾಗೈತಿ ನಿನಗ ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ಹಿಂಗ್ ಜಗಳ ಮಾಡ್ಕೊಂಡು ಕುಂದ್ರಾಗ ನಾ ಮುಂಜಾನೆ ಏನ ಹೋಗ್ಲೇ ಬಾರಿ ಕೆಲ್ಸಕ್ಕಲ್ಲೇ ಅಲ್ಲಿ ಕರೆಯಾಕತ್ತಾರ ಅರ್ಜೆಂಟ್ಗೆ ನೀ ಹೊಂಟಿಲೋ ಈಗ ಹೋಗ್ನಿ ಹೇಳ್ತೇನೆ 2 ದಿನ ನಡೆಸದನ್ನ ಹೋಗ್ ಈಗ ನನಗೆ ಮೊದ್ಲ ಟೈಮ್ ಆಗೈತಿ ನಿನ್ ಕೂಡ ಜಗಳ ಮಾಡ್ಕೊಂಡು ಕುಂದ್ರಾಕ ನನ್ನ ಕಡೆ ಆಗಂಗಿಲ್ಲ ನಾ ಸಂಜೆ ಕಡೆ ಸಿಗ ಬಂದ ಕೆಲ್ಸ ಮಾತಾಡ್ತೀನಿ ತೋ ನೀನು ಕೂಡ ಹೋಗ ಹೋಗ್ತೀನಿ ತಗೋ ಹೋಗ ನೀವ ಇಷ್ಟು ನನ್ನ ಜೊತೆ ವಾದ ಮಾಡಕತ್ತಾನಂತಂದ್ರ ನೀವೇನೋ ಹೊರಗೆ ನಡೆಸಿದಾನ ಇವ ಈಗೇನು ವಿಚಾರಿಸ್ಕೋದಿಲ್ಲ ಸಂಜೆ ಕಡೆ ಬರಲಿ ಸಂಜೆ ಕಡೆ ಬಂದು ವಿಚಾರಿಸ್ಕೋತೇನೆ ಇಲ್ಲ ಅಂದ್ರೆ ನನ್ನ ಜೀವನನ ಹಾಳು ಮಾಡೋಗಿತ್ತಾನ ನೀವು ಅಲ್ಲ ನನ್ನ ಗಂಡ ದಿನ 10 ಗಂಟೆಗೆ ಹೋದ್ರೆ ಬರೋಬ್ಬರಿ 5 ಗಂಟೆಗೆ ಅಂದ್ರೆ ಮನ್ಯಾಗ ಇರ್ತಿದ್ದ ಇವತ್ತು 9 ಗಂಟೆಗೆ ಹೋಗ್ಯಾನ ನೀವು 9 ಗಂಟೆಗೆ ಹೋಗಿ 7:10 ಆದ್ರೆ 7:10 ಇನ್ನೂ ಮಟ್ಟ ಮನೆಗೆ ಬರಾಕ್ತಾ ಯಾರಿಲ್ಲ ನೀವು ಅಂದ್ರೆ ಹಿಂಗೆ ಹೊರಗೆ ಹೋಗ್ಯಾನ ಅಂತಂದ್ರೆ ಇವ ಆಕಿನ ಕರ್ಕೊಂಡು ಹೋಗ್ಯಾನ ಎಲ್ಲೋ ಹೊರಗೆ ನನಗೆ ಇದು ಮಾತ್ರ 100% ನಂಗೆ ಗೊತ್ತೈತಿ ಬರಲಿ ಇವತ್ತು ಮನೆಗೆ ಅವ ಮನೆಗೆ ಬಂದು ಕೂಡ ಹೇಳ್ತಾನೆ ಅವ್ನಿಗೆ ಇವತ್ತು ಟೈಮ್ ಬೇಕಾಟಾಗತ್ತೆ 9 ಹೊಡಿವತ್ತ ನಾವು ಅಡುಗೆನ ಮಾಡಂಗಿಲ್ಲ ಇವತ್ತು ಏನು ಮಾಡ್ತಾನೆ ಮಾಡಲಿ ಅವ್ನು ಏನ್ ಮುಂಜಾನೆಯಿಂದ ಹಿಂಗ ಕುಂತಿ ಹೌದು ನೋಡು ಹಿಂಗೆ ಕುಂತೇನ ಅಲ್ಲಿ ಏನಾಗೈತಿ ನನಗ ಮುಂಜಾನೆ ಹೋಗೋ ಮುಂದನು ಜಗಳ ಮಾಡಿದಿ ಒಳಗ ನಾ ಕೆಲ್ಸಕ್ಕೆ ಹೊಂಟೀನಿ ಅಂತ ಹೇರ್ನು ತಿಳ್ಕೋವಲ್ಲೆ ನಾ ಹಿಂಗೆ ಕುಂಡ್ರಬಾರ್ದಿಲ್ಲೋ ಅದನ್ನ ಖರೆ ಹೇಳಿ ಎಲ್ಲಿ ಹೋಗಿದ್ದೀಗ ಎಲ್ಲಿ ಹೋಗಿದ್ದ ಅಂದ್ರ ಬೆಳಗಿನ ಎಲ್ಲಿ ಹೋಗಿದ್ದಿ ಇದೇನಿದೆ ಬ್ಯಾಗ ನೀನು ಬರೋ ಟೈಮಿಂಗ್ ಏನ ನೋಡು ನಾ ದಿನ ಬೆಳಗ್ಗೆ 10 ಗಂಟೆಗೆ ಹೋದ್ರ 5 ಗಂಟೆಗೆ ಬರ್ತೀನಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಆಫೀಸ್ನಾಗ ಎಷ್ಟು ಗಂಟೆಗೆ ಹೋಗಿದ್ವಿ ಆಫೀಸ್ಗೆ ಇವತ್ತ 9 ಗಂಟೆಗೆ ಹೋಗಿದ್ನಲ್ಲ ನಿಮ್ ಎದುರಿಗೆನ ಏನು ಟೈಮ್ ಎಷ್ಟಾಯ್ತು ಅದು ಆಗೈತಪ್ಪ ನಾನು ಹೇಳತ್ತೇನಲ್ಲ ಲೇಟ್ ಆಗೈತೆ ಅಂತ ಹೇಳತ್ತೇನೋ ನೀ ಖರೇ ಹೇಳ ಎಲ್ಲಿ ಹೋಗಿದ್ದಿ ಅದ್ರ ಫಸ್ಟ್ ನಮ್ಗೆ ಬೇಕು ಇದನ್ನ ಬ್ಯಾಗ್ ತಗೊಂಬಂದ್ ನಿನ್ ಮುಂದೆ ಇಟ್ರು ನಿನಗ ನಂಬಿಕೆ ಬರುವತ್ತು ಎಲ್ಲಿ ಹೋಗಿ ಬ್ಯಾಗ್ ತಗೊಂಡು ಎಲ್ಲೆಲ್ಲಿ ಹೋಗ್ತೀವಿ ನೀವು ಊರೆಲ್ಲ ಹರಗಾಡಿ ಬರ್ತೀವಿ ಬ್ಯಾಗ್ ತಗೊಂಡು ಹೋಗಿ ಅದು ಸತ್ಯ ನನಗೆ ಗೊತ್ತಾಗಬೇಕಲ್ಲ ಎಲ್ಲಿ ಹೋಗಿದ್ದಿ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿ ನೋಡು ಏನು ಕೆಲ್ಸಕ್ಕೆ ಹೋಗಿದ್ದಿ ಯಾವಕ್ಕೆ ನಿಮ್ಮ ಮೇಲೆ ಹೋಗಿದ್ದಿ ಕೆಲ್ಸಕ್ಕೆ ನೋಡು ನೀ ಏನ್ರ ಮಾತಾಡಕ್ ಹೋಗ್ಬೇಡ ಯಾವಕ್ಕೆ ಮುಂಬಲ್ ಹೋಗಾಕ ನಾ ಏನಂತ ತಿಳ್ಕೊಂಡಿ ನೀನ ಅಂದ್ರೆ ಮತ್ತೆ ಬೆಳಗ್ಗೆ ಎಷ್ಟು ಹೋಗಿದ್ದಿ ಕೆಲ್ಸಕ್ಕೆ ನೀವು 9 ಗಂಟೆಗೆ ಹೋಗಿದ್ದಿ 9 ಗಂಟೆಗೆ ನಿನ್ನ ಫೋನ್ ಯಾರು ಬಂದಿತ್ತು ಅದನ್ನ ಫಸ್ಟ್ ನಮಗೆ ಬೇಕು ಅಲ್ಲ ನಾ ಎಲ್ಲ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದೆ ಅಂತ ಹೇಳತ್ತೇನಲ್ಲೋ ಮತ್ ಗಂಡನ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ಇನ್ ಹೆಂಗೆ ಹೇಳ್ಬೇಕ ನಿನಗಿನ್ನ ಹೌದು ನಂಗೆ ನಿನ್ನ ಮ್ಯಾಲ ನಂಬಿಕೆ ಇಲ್ಲ ಯಾಕಂದ್ರೆ ಮುಂಜಾನೆ ಯಾವಕ್ಕೆ ಫೋನ್ ಮಾಡ್ಯಾಳ ಅವಾಗಿಂದ್ರೆ ನಂಗೆ ಪೂರ ನಂಬಿಕೆ ಹೋಗ್ಬಿಟ್ಟಿದ್ದೀನಿ ಮ್ಯಾಲ ನಂಗೆ ಯಾವಕ್ಕೆ ಫೋನ್ ಮಾಡ್ದಕ್ಕೆ ಏ ಯವ್ವ ಅವ್ರು ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ಮ ಬಾಸು ಇದನ್ನ ನನ್ನ ಮುಂದೆ ಸುಳ್ಳು ಹಾಕೋಬೇಡ ಇದನ್ನ ಬಾಸ್ ಫೋನ್ ಮಾಡ ಅಂತ ಹೇಳ್ತಿಲ್ಲ ಇದು ಸುಳ್ಳು ಹೇಳತ್ತೀನಿ ಯಾವುದೋ ಒಂದು ಹುಡುಗಿ ಫೋನ್ ಮಾಡಿತ್ತು ನನಗೆ ಯಾವ್ದು ಹುಡುಗಿ ಯಾವ್ದು ಫೋನ್ ಮಾಡ್ತಿದ್ಲೆ ನನಗೆ ನಾ ಬಾಸ್ ಫೋನ್ ಮಾಡ್ರಿ ಅಂತ ಹೇಳತ್ತಿಲ್ಲೋ ಕರೆಗೂ ನಿನ್ ನನಗೂ ಯವ್ವ ನನ್ನ ಮೇಲೆ ಆನೆ ಇಟ್ಟ ಯವ್ವ ನನಗೆ ಗೊತ್ತಾಯ್ತು ನೀ ಆನೆ ಇಟ್ಟ ಗೊತ್ತಾಗೈತಿ ನನಗೆ ನೀ ಆಕಿನ ಕರ್ಕೊಂಡು ಬಂದು ಕ್ಯಾರ ತಂತ ನೋಡ್ತಾ ಹೋದ್ರಿ ಮನ್ಯಾಗ ಆತರ ತಮ್ಮ ನನಗೆ ಕೊಂದು ಕ್ಯಾರ ಚಂದ ಇರ್ಬೇಕು ಇಬ್ರು ಕುಡಿಸಿದೀವಿ ನನಗೆ ಗೊತ್ತಾಗೈತೆ ತಗೊಂಡು ಈಗ ಏ ಮಂಜುಳಾ ಹೇಳೋದು ಕೇಳ ಏನು ಮಿಸ್ಟೇಕ್ ಮಾಡ್ಕೊಳತ್ತೆ ನೀನು ಏನು ಇಲ್ಲ ನಮ್ ಬಾಸ್ ಫೋನ್ ಮಾಡ್ಯಾರ ಕರೆಗೂ ಫೋನ್ 9 ಗಂಟೆಗೆ ಕಳಿಸ್ಕೊಡ್ರಿ ಕೃಷ್ಣ ಅಂತ ಹೇಳ್ಯಾರ ನೀ ತಪ್ಪು ತಿಳ್ಕೊಂಡೆ ನಿನ್ನ ಏನಿನ ಎಷ್ಟು ಹೆಂಗ್ ಏನ್ ನಂಬಿಸ್ಲ ನಿನಗ ಬಟ್ ನನ್ ಸಾಯ್ತಾಗ ನಿಂತಿಲ್ಲ ನನ್ನ ಮೇಲೆ ಆನೆ ಹಾಕ್ಯಾರ ಈಗ ಖುಷಿ ಆಗ್ತಿಲ್ಲ ನನಗ
ಒಂದ್ ಕೆಲಸ ಮಾಡ್ಲಿ, ಏನ್ ಮಾಡ್ತಿ? ಇದು ನೀನ್ ಪ್ರೂವ್ ಮಾಡ್ಬೇಕಂದ್ರೆ ಮತ್ತೆ ಏನ ಬ್ಯಾರೆ ಹಾದಿನಿಲ್ಲ, ನಮ್ಮ ಬಾಸನ ಕರೆಸಿಬಿಡ್ಲಿ. ಯಾಕೆ ಬಾಸ್ ಅಲ್ಲೇ ಕೆಳತದ ನನಗೆ ಗೊತ್ತಾಯ್ತದ ನನಗೆ, ಅದು ಸುಳ್ಳು ಹಾಕ ಹೋಗ್ಬೇಡ ನೀನು. ಅವ್ರು ಕರೆಸ್ತಿಲ್ಲ, ಅವ್ರ ಬಾಸ್ ಆಧಾರ ಗೊತ್ತಾಗತ್ತಲ್ಲ ನಿನಗ. ಹಾ ಕರ್ಕತ್ಲೆ ಫೋನ್ ಮಾಡಿ ನೋಡು, ಮಾಡೇ ಬಿಡತ್ ಹೋಗ್ರಿ. ಫೋನ್ ಮಾಡ್ತಂಗಪ್ಪ. ಸರ ನಮಸ್ಕಾರ ರೀ. ಹಾ ರೀ, ಏನಿಲ್ಲ ಸರ, ಒಂದ್ ಸ್ವಲ್ಪ ಫ್ರೀ ಅದ್ರಿ? ಇಲ್ಲ, ಒಂದ್ ಸ್ವಲ್ಪ ಮನಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ, ಒಂದ್ ಅರ್ಧ ತಾಸು ಫ್ರೀ ಮಾಡ್ಕೊಂಡು ನಮ್ಮ ಮನೆಗೆ ಬರಲ್ಲ. ಇಲ್ಲ ಪ್ಲೀಸ್ ಬರ್ರಿ, ಒಂದ್ ಸ್ವಲ್ಪ ಕೆಲಸ ಇದ್ರೆ ಅರ್ಜೆಂಟ್ ಐತೆ, ನೀವು ಬಂದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ. ಹಾ ಹಾ ಓಕೆ ಓಕೆ, ಹಾ ಓಕೆ ಸರ್, ಓಕೆ ಬರ್ರಿ ಬರ್ರಿ, ಓಕೆ ಥ್ಯಾಂಕ್ ಯು. ಈಗ ಬರ್ತಾರ, ನೀನು ಕನ್ಫರ್ಮ್ ಆಗತ್ತಿ, ಅವಾಗ ನಮ್ಮ ಓಕೆ ನೋಡೋಣ. ಹಾ ಆಯ್ತು ತಗೋ. ಕುಂದ್ರ ಇಲ್ಲೇ ಕುಂದ್ರ, ಕುಂಡ್ರತೇನೆ ಹೇಳ, ನೋಡ್ತೇನೆ ಯಾವಕ್ಕೆ ಬರ್ತಾವ ಯಾವ ಬರ್ತಾನೋ ಅಂತೇಳಿ. ನಮ್ಮ ಬಾಸ್ ಬಂದಾರ, ಹೋಗಿ ಏನ ಕದ ತೆಗೆ ಗೊತ್ತಾಗತ್ತೆ ನನಗೆ. ಹೋಗ್ಲ ನೀ ಹೋಗಲ್ಲ, ಜಗಳ ಮಾಡ್ತಿದ್ಯಾ ನೀನು ನಾನ, ಹೋಗ ತೆಗಿ ಹೋಗ. ಕೃಷ್ಣ, ಏ ಕೃಷ್ಣ, ಯವ್ವ ಈಕೆ ಬಂದಾಳೆ ಯವ್ವ, ಈಕಿನ ಕರಿ ಕಳ್ಸ್ಯಾನವ ಯವ್ವ, ಆಕಿನ ಕರಿ ಕಳ್ಸಿದೀನಿ, ನನಗೆ ಗೊತ್ತೈತಿ. ಕಡೆಗೂ ನೀವು ಅನ್ಕೊಂಡಂಗ ಮಾಡಿರಲ್ಲ. ಹಾ ಬಾಸನ್ ಕರೆಸ್ತಾರಂತ ಹೇಳ್ಕ್ಯಾರ, ನಿನ್ನ ಲವರ್ನ ಕರ್ಸಿರಿ ನೀವು ಹಿಂಗೆ ಮಾಡ್ತಾರಂತ ಅನ್ಕೊಂಡಿರ್ಕಿಲ್ಲ. ನಿಮ್ಮ ಮನ್ಸರ ಹೆಂಗ್ ಬಂದ್ರಿ? ನಾ ಏನು ತಪ್ಪು ಮಾಡಿದ್ನಿ ಅಂತ ನಿಮ್ಗೆ? ನೀ ಏನೇನ ತಿಳ್ಕೊಳತ್ತಿ, ಪೈಲ ಬಾಗಲ ತೆಗದ ನೋಡ್ ಬರೋಗ ಯಾರು ಬಂದಾರ ಅಂತ ಹೇಳಿ, ನಮ್ಮ ಬಾಸ್ ಬಂದಾರ, ಹುಡುಗಿ ಬಂದಾಳ ನೋಡ್ಕೊಂಡ್ ಬರೋಗ. ಸಾಕು ಮಾರಯ್ಯ, ನೀನೇನು ಮಾತಾಡಕ್ ಹೋಗ್ಬೇಡ. ಏನು ಹೆಂಗಾರು ನೀವು ಇಬ್ರು ಕುಡಿಸಿ ನಾನು ಸಾಯಿಸ್ಬೇಕಂತ ಡಿಸೈಡ್ ಮಾಡಿಬಿಟ್ಟಾರೆ. ಅಕ್ಕಿಗಳನ್ನ ಸಾಯಂಗಿಲ್ಲ, ನಾ ಚಾಕು ತೊಗೊಂಡ್ಬರ್ತೀನಿ, ನೀನೇ ಸಾಯಿಸ್ಬಿಡ್ನ. ಏ ಮಂಜುಳಾ, ನಿಂದಿರ್ಲೆ ನನ್ನ ಮಾತು ಕೇಳಿ ಏನು ಮನೆಗೆ ಜವ್ಗೆ ಬಡ್ಕೊಳತ್ ಯಾರಿಗೆ ಗೊತ್ತಿ, ನಮ್ನೆ ಮಾಡತ್ತಾಳಕ್ಕೆ. ಇತ್ತೋರಿ ಏನ್ ಮಾಡಾಕತ್ತಿ? ನಂಗೆ ಸಾಯಿಸ್ರಿ ಪೈಲ, ನಂಗೆ ಸಾಯಿಸ್ರಿ, ಆಮೇಲೆ ಅಕ್ಕಿ ಒಳಗೆ ಕರ್ಕೊಂಡು ಮನೆಗೆ ಬರ್ರಿ. ಯಾಕಂದ್ರೆ ಆಕಿನ ಕಡೆ ಸಾಯಕ್ ನನಗೆ ಇಷ್ಟ ಇಲ್ಲ. ನಿನ್ಗೇನ್ ದೇವ್ಗೆ ಮಾಡ್ಕೊಂಡೈತಾನ? ದೇವ್ ಮಾಡ್ಕೊಂಡಿರ್ತಾನೆ ಇಲ್ಲ, ನಾನು ಸಾಯ್ತ. ಸುಮ್ಕುಂದ್ರ, ಏನೇನು ಮಾಡ್ಕೊಂತ ಪೈಲ ಬಾಂಗ್ಲಾರ್ ಸಂಗತಿ ಯಾರು ಬಂದಾರ ನೋಡಿ ಚೆನ್ನಾಗಿ ಹೊರಗ. ಈಗ ನೋಡಿ ಪೈಲ ನಮ್ಮ ಬಾಸ್ ಬಂದಾರ, ಹುಡುಗಿ ಬಂದಾಳ, ಪೈಲ ನೋಡ್ಕೊಂಡ್ ಬಾ, ಆಮೇಲೆ ನೋಡ್ಕೊಂಡು ಮಾತಾಡ್ನ. ನನಗೆ ಆಗೋಂಗಿಲ್ಲ, ನೀವು ಹೋಗ್ರಿ. ನಾ ಕರ್ಕೊಂಡ್ಬರ್ತಾನೆ, ಇಲ್ಲ ನಿಂದ ಕರ್ಕೊಂಡ್ ಅಕ್ಕಿ ಏನಾಯ್ತಂದ್ರೆ ಆಮೇಲೆ ದಾರಿ ಆಯ್ತು ನಿಮ್ಗೆ. ಹ್ಞೂ ಆಯ್ತು, ನಿಂದ್ರ ಇಲ್ಲ. ಸರ್ ಬರ್ರಿ ಬರ್ರಿ ಸರ್, ಬರ್ರಿ. ಇವ್ರ ನಮ್ಮ ಬಾಸ. ಅಲ್ಲ, ಇನ್ನ ನನ್ನ ಎಷ್ಟು ಹುಚ್ಚನ್ ಮಾಡ್ಬೇಕನ್ನತೀನಿ, ಏನಿದ್ದೀನಿ ವಿಚಾರ ಅಂತ. ಸ್ವಲ್ಪ ಸುಮ್ಮನೆ ಇರ್ತೇನ? ಅಲ್ಲಿ ಹೊರಗ ಕದಾ ಬಾರ್ಸಿದ್ದ ಬ್ಯಾರೆ, ಬಂದಾರ ಬ್ಯಾರೆ, ಏನ್ ಪ್ಲಾನ್ ಮಾಡಿ ನೀನ? ಸ್ವಲ್ಪ ಸುಮ್ಮಿರೋ, ನಮ್ಮ ಬಾಸ್ ಬಂದಾರ, ಸ್ವಲ್ಪ ಏನ ಮಾತಾಡಬೇಡ, ಸುಮ್ಮಿರೋ ಎಂಟ. ನಿನ್ನ ತಲೆಯಾಗ ಬುದ್ಧಿ ರೈತಿಲ್ ಸ್ವಲ್ಪ. ಅವರು ಬೆಳಗ್ಗೆ ಫೋನ್ ಮಾಡಿದ್ದು ಇದ ಬಾಸ್ ಏನ, ನೀ ತಲೆಯಾಗ ತಿಳ್ಕೊಂಡಿಲ್ಲ, ಅದು ತಪ್ಪೈತಿ. ನಾ ಹೇಳತ್ತಿದ್ದು ಖರೆ ಐತಿ. ಸಾಕು ಮಾಡ್ರಿ, ನೀವು ತಿಳ್ಕೊಂಡಷ್ಟ ಅಷ್ಟು ಲೂಸನ ಅಲ್ಲ. ಏನ ನನಗೂ ಸ್ವಲ್ಪ ಬುದ್ಧಿ ಐತಿ. ಸ್ವಲ್ಪ ಸುಮ್ಮಿರ ಇಷ್ಟ. ಸರ, ಏನು ತಪ್ಪು ತಿಳ್ಕೊಬೇಡ್ರಿ, ಇದು ಏನು ಘಟನೆ ಅನ್ನೋದು ನಿಮ್ಗೆ ತಿಳಿಯವಲ್ತ ಅಂತ ಅನ್ಸತ್ತ. ಬೆಳಗ್ಗೆ ನೀವು ಫೋನ್ ಮಾಡಿದ್ರಲ್ಲ, ಅವ್ರು ಫೋನ್ ಮಾಡಿದ್ದು ಏನಂತ ತಿಳ್ಕೊಂಡಾರ ಅಂದ್ರೆ, ಯಾರೋ ಹುಡುಗಿ ಫೋನ್ ಮಾಡ್ಯಾರ, ನಾ ಹುಡುಗಿ ಕೂಡ ಹೊರಗೆ ಕೆಲ್ಸಕ್ಕೆ ಹೋಗಿನಿ ಅನ್ನೋದು ಇವಾಗ ತಪ್ಪು ಕಲ್ಪನೆ ಒಳಗೆ ಅದಾರ. ಈಗ ಬೆಳಗ್ಗೆಯಿಂದ ಬಂದಾಗಿಂದ ಬರೀ ಜಗಳ ಚಾಲವಾಗ್ರಿ. ಅದ್ರ ಸಂಬಂಧ ನಿಮ್ಮನ್ನು ಸ್ವಲ್ಪ ವಿವರಣೆ ಕೊಡಬೇಕು ಅನ್ನೋ ಸಂಬಂಧ ನಿಮ್ಗೆ ಕರ್ಸೇನ್ರಿ ಇಷ್ಟ, ಬೇರೆದು ಏನಿಲ್ರಿ ಇಲ್ಲಿ. ಈಗ ಏನು ಸತ್ಯಾಂಶ ಅನ್ನೋದು ನಮ್ಮ ಸರ ಹೇಳ್ತಾರ, ಬೆಲೆ ಕಿವಿಗೊಟ್ಟು ಕೇಳ. ಸರ, ನೀವು ಬೆಳಗ್ಗೆ ಫೋನ್ ಮಾಡಿದ್ರಲ್ಲೋ, ನೀವೇ ಹೇಳ್ಬೇಡ್ರಿ ಮಾಯಿಲೆ. ನೋಡ್ರಿ ಮೇಡಮ್ ಅವ್ರ ಮಾರ್ನಿಂಗ್ ಫೋನ್ ಹಚ್ಚಿದ್ದ ನಾನ ರೀ, ಮತ್ತು 2ನೇ ಸಲ ಫೋನ್ ಹಚ್ಚಿದಲ್ರಲ್ಲ,
ನಾನು ಫೋನ್ ಹಚ್ಚಿದ್ದೀನಿ ಮೋಸ್ಟ್ಲಿ ನೀವ ಎಬ್ಸಿರ್ಬೇಕು ಅನ್ಕೋತೀನಿ ನಾ. ನೀವು ಎರಡನೇ ಸಲ ಫೋನ್ ಮಾಡಿದ್ರನ ಮಾಡಿದ್ದೀನಿ ಸರ. ಇಲ್ಲೇ ತಪ್ಪಾಗೈತೆ ನೋಡ್ರಿ ಸರ್. ಇವರೇ ಎಬ್ಸ್ಯಾರ್ರಿ ಫೋನ್ ಅದನ್ನ. ಯಾಕೆ ತಪ್ಪಾಗೈತೆ ಅಂತ ಹೇಳ್ದಂಗೆ ಕೇಳ್ರಿ. ಇವರು ನನ್ನ ಬಗ್ಗೆ ಯಾಕೆ ತಪ್ಪು ತಿಳ್ಕೊಂಡ್ರು ಈಗ ನನ್ಗೆ ಕನ್ಫರ್ಮ್ ಆತ್ ನೋಡ್ರಿ. ಸ್ವಲ್ಪ ನಿಮ್ದ ಹುಟ್ಟದಾಗಿಂದ ಈ ತರ ಹುಡುಗಿ ತರ ವಾಯ್ಸ್ ಬರ್ತದಲ್ಲ, ಇವ್ರು ಏನ್ ತಿಳ್ಕೊಂಡಾರ ಯಾವ್ದೋ ಹುಡುಗಿನ ಫೋನ್ ಮಾಡ್ಯಾಳ, ಈಕಿ ಹುಡುಗಿ ಕಡೆನೇ ಕೆಲ್ಸಕ್ಕೆ ಹೊಂಟಾನ ಇವ ಅಂತ ಇವ್ರಿಗೆ ತಪ್ಪು ತಿಳ್ಕೊಂಡಾರ ನೋಡ್ರಿ. ಮೇನ್ ಅಂದ್ರೆ ಬರಬರ ಇತ್ತ ಹೇಳೋದ ಇಲ್ರಿ ಮೇಡಮ್ ನಂದು ಯಾವಾಗಿದ್ದು ವಾಯ್ಸ್ ಸ್ವಲ್ಪ ಹಂಗಾಗಿತ್ರಿ ಅದ. ಅವ್ರು ಪಾಪ ಫಸ್ಟ್ ಕೇಳಿದಾಗ ಫೋನ್ನವ್ರಿಗೆ ಹಿಂಗ ಅನಿಸ್ತೈತಿ ಯಾವ್ದೋ ಹುಡುಗಿನ ಮಾಡ್ಯಾಳ ಅಂತ. ಕರೆ ಪಾಪ ಅವ್ರದ್ದು ಹುಡುಗನ ಬಂದದ್ ಏನ್ ಮಾಡಕ್ ಬರಲ್ಲ. ಕರೆ ಅವ್ರ ಫೋನ್ ಮಾಡಿದ್ ಮಾತ್ರ ಬೆಳಿಗ್ಗೆ ಇವ್ರ ನಾನು ಫೋನ್ ಮಾಡೇನ್ರಿ. ಇಲ್ರಿ ಬೆಳಗ್ಗೆ ನಾನು ರಿಸೀವ್ ಮಾಡಿದ್ರಿ ಫೋನ್. ಈಗ ಕನ್ಫರ್ಮ್ ಸಿಕ್ತು. ಸುಳ್ಳ ನೀವ್ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರು 10 ವರ್ಷ ಜೀವನ ಮಾಡಿ ಬರೀ ಒಂದ್ ಫೋನ್ ಕಾಲ್ ಮ್ಯಾಗನ ನನ್ನ ಡಿವೋರ್ಸ್ ಮಾಡೋ ಲೆಕ್ಕಕ್ಕೆ ಮಾತಾಡ್ಬಿಟ್ಟಿವತ್ತ. ಯಾರ್ಯಾರು ಅನ್ಸಂಗಿಲ್ಲ. ಅದ ಕನ್ಫರ್ಮ್ ನೋಡ್ಬೇಕಲ್ಲ, ಇದು ಸುಳ್ಳು ಐತೋ ಕರೆ ಐತೆ ಅಂತೇಳಿ ನೋಡ್ಬೇಕಲ್ಲ. ವಯಸ್ಸು ಮಿತ್ರ ಅನ್ಸೋದನಲ್ಲ, ಅದನ್ನ ವಿಚಾರ ಮಾಡ್ಬೇಕು. ಗಂಡನ ಮ್ಯಾಗ ಸ್ವಲ್ಪ ನಂಬಿಕೆ ಇರ್ಬೇಕು. ನನಗೆ ಹೆಂಗ್ ನಿನ್ ಮ್ಯಾಲ ನಂಬಿಕೆ ಇತ್ತಲ್ಲ ಹಂಗ ಇರಬೇಕ. 9 ಗಂಟೆಗೆ ಕಳಿಸ್ಕೊಡಂತಂದ್ರ ಒಂದೊಂದ್ಸಲ ಕೆಲಸ ಟೈಮ್ನಾಗ ಜಲ್ದಿ ಹೋಗ್ಬೇಕಾಗತ್ತ. ಇಲ್ರಿ ಮೇಡಮ್ ಇವತ್ತ ಆಫೀಸ್ ಒಳಗ ಕೆಲಸ ಭಾಳ ಇತ್ರಿ. ಅದ್ರ ಸಂಬಂಧ ಈಗ ಜಸ್ಟ್ ನಾ 7 ಗಂಟೆಗೆ ಮನೆಗೆ ಬಂದಿನಿ, ಅವರು ಸೀದಾ ಮನೆ ಹೋಗಿದ್ರ. ಅರ್ಧ ತಾಸ ಆಗಿಲ್ಲ ಮತ್ತೆ ಇಲ್ಲಿ ನಮ್ದು ಪಾಪ ನಮ್ ಸಂಬಂಧ ಅವ್ರು ವಾಪಸ್ ಬಂದ್ರ. ಈ ಫೋನ್ ಹಚ್ಚಿರ ನನ್ನ ಮತ್ತೆ ಅಲ್ಲಿಂದ ಮತ್ ಬನ್ರಿ ನಾ. ಈಗ ಕನ್ಫರ್ಮೇಶನ್ ಸಿಕ್ತಲ್ಲ ಸರ ನೋಡ್ರಿ ಮತ್ತೆ ಡೌಟ್ ಇದ್ರಿ ಈಗ ಹೇಳ್ರಿ. ಇಲ್ಲ ಸರ್ ಥ್ಯಾಂಕ್ಸ್ ರೀ ಬಂದಿದ್ದ. ಈಗ ನನ್ನದ ಕ್ಲಿಯರ್ ಆದಾಗ ಆತ್ರಿ. ನೀವು ಬಂದ್ ಹೇಳುತ್ತಾನ ಇದೇನು ಬಗೆ ಹರಿತಿರಕಿಲ್ರಿ ಸರ್. ಒಂದ್ ಕಪ್ ಚಾರ್ ಈಗೇನ್ ಬ್ಯಾಡ್ರಿ, ನಾನು ಮನೆಗೆ ಹೋಗ್ಬೇಕ್ರಿ. ಆಯ್ತು ಥ್ಯಾಂಕ್ಸ್. ಹೋಗ್ಬಿಡ್ತೇನ್ರಿ ಮೇಡಮ್. ಅವ್ರಿಗೇನ್ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ, ತಲೆ ಟೆನ್ಷನ್ ಕೊಡಕ್ ಹೋಗ್ಬೇಡ್ರಿ ಏನ್ರಿ. ಬರ್ತೇನ್ರಿ. ಆಯ್ತ್ರಿ ಸರ್ ಥ್ಯಾಂಕ್ಸ್. ಯಾಕೆ ನಗಾತಿ ಅವ್ರ ವಾಯ್ಸ್ ನೋಡಿ ಹಂಗ ನಗಬೇಡಲೆ. ಪಾಪ ಅವ್ರು ಹುಟ್ಟದಾಗ ಬಂದೈತೆ, ಅವ್ರಲ್ಲಿ ಏನ್ ಮಾಡ್ಬೇಕ? ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪಾಪ ಅವ್ರು ಯಾರು ಕೂಡ ಮಾತಾಡ್ಬೇಕಪ್ಪ ಅಂದ್ರೆ ಭಾಳ ವಿಚಾರ ಮಾಡಿ ಮಾತಾಡ್ತಾರೆ. ಯಾಕಂದ್ರೆ ಅವ್ರ ವಾಯ್ಸ್ ಕೇಳೋಣ ಒಂಥರ ಹುಡುಗಿ ವಾಯ್ಸ್ ಬಂದ್ಬಿಡ್ತೈತೆ. ನೋಡಿದಾಗ ಅವ್ರ ಗಂಡ್ಮಕ್ಳಾಗಿರ್ತಾರ. ಅಂತ ವಾಯ್ಸ್ ಇದ್ರೆ ಎಷ್ಟು ಪರಿಸ್ಥಿತಿ ಕೆಟ್ಟಿರ್ತೈತೆ ಗೊತ್ತದನ. ನೀನ್ ನೋಡಿ ನಗಿ ಬರ್ತಿರ್ಬೇಕ. ಖರೆ ಮನುಷ್ಯ ಮಾತ್ರ ಏಕ್ ನಂಬರ್ ಮನುಷ್ಯ. ಏನ ಹೇಳೋದು ಕೇಳಿಲ್ಲ, ನಗಬೇಡ ಬಾಳ. ನಾ ಎಷ್ಟು ಬರೀ ಆ ಒಂದು ವಾಯ್ಸ್ ಕೇಳದ್ ಕಾಸ ನನ್ ಕೂಡ ಇಷ್ಟು ಜಗಳ ಮಾಡಿ ನನಗೆ ಕೊಂದ್ ಬಿಡ್ರಿ ಅಂತ ಚಾಕು ತೊಗೊಂಬಂದಿ ಇವತ್ತ. ಮತ್ ಯಾರ ಹೆಣ್ಮಕ್ಳು ಅನ್ಸೋದನಲ್ರಿ ಏನ ಅವ್ರ ವಯಸ್ಸರ ಹೆಂಗೈತ್ ಕೇಳಿ. ಗಂಡ ಮಕ್ಳ ಮ್ಯಾಗ ಗಂಡನ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ಹೆಂಗ್ ಜೀವನ ಮಾಡ್ಬೇಕು ನಾವ್ ಮುಂದ ಅಂತ. ಅಲ್ಲ ಅವ್ನ ವಯಸ್ಸರ ಹೆಂಗೈತ್ ಕೇಳಿರ್ಲ ನೀವಾಗ. ನೀನು ನಗಿ ಬರತೈತೆ ಖರೆ ವಾಯ್ಸ್ ನೋಡಿ ಅವ್ರ ಮನುಷ್ಯನ ಗುಣ ಅಳಿಬೇಡ. ನನಗೆ ಏನ್ ಗೊತ್ತ್ರಿ ಅವ್ರ ಅಂತ ಏನ್ ಗೊತ್ತಿತ್ತ. ನಾ ಹೇಳೋದು ಹೆಂಗ ಯಾವ ಹೆಣ್ಮಕ್ಳು ನಂಬ್ತಾರ ಹಿಂಗ ಹೇಳಿ ನೋಡೋಣ. ಯಾವ ಹೆಣ್ಮಕ್ಳು ನಂಬ್ತಾರ? ನಂಬಿಕೆ ಇದ್ರೆ ನಂಬತಾರ. ಹೆಂಗ್ ನಂಬ್ತಾರ? ಹುಡುಗರ ವಯಸ್ಸು ಹಿಂಗ ನಾ ಫಸ್ಟ್ ಟೈಮ್ ಹಿಂಗ್ ನೋಡತೀನಿ. ಒಂದ್ ವೇಳೆ ಹುಡುಗಿನ ಮಾತಾಡ ತಿಳ್ಕೊಪ. ಗಂಡನ ಮ್ಯಾಗ ನಂಬಿಕೆ ಬೇಕು ಬೇಡ. ಈಗಿನ ಗಂಡ್ ಮಕ್ಳನ್ನ ಯಾರು ನಂಬಂಗಿಲ್ಲಪ್ಪ. ಹಂಗಾರ ಅಂತ ಸಂಸಾರ ಭಾಳ ದಿವ್ಸ ನಡೆಯೋದಿಲ್ಲ, ಚಂದಾಗಿ ಇರೋದಿಲ್ಲ. ಹೋಲ್ ಬಿಡಿ, ಈಗ ಹೋಗ್ಯಾರ ಕ್ಲಿಯರ್ ಆಗೈತ್ಲಿ. ಈಗ ಬಿಡು, ಈಗಾರೆ ಒಂದಿಟ್ಟು ಏನಾರ ತಿನ್ನಾಕ್ ಮಾಡಿ ನಡಿ. ಬಂದ ಇನ್ನು ಮುಂದ್ರ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಎಚ್ಚರಿಕೆ ಕೊಡತ್ತ ನಿಮ್ನ. ನಾ ಏನ್ ಮಾಡೀನಿ? ಇಂಥವೆಲ್ಲ ಮಾಡಕ್ ಹೋಗ್ಬೇಡ. ಅದು ಬರೇ ವಾಯ್ಸ್ ಕೇಳಿ ಮಿಸ್ಟೇಕ್ ಮಾಡ್ಕೊಂಡು ನಂದೇನು ತಪ್ಪ ಇಲ್ಲ, ಇನ್ನೇ ತಪ್ಪ ಭಾಳ ಐತೆ. ನಂದ ತಪ್ಪಾಗೈತಿ ಈಗ ಹೇಳ್ತೇನಿಲ್ಲ. ನಡಿ ಶಾನೆ ಅದೇ ನಡಿ. ಹ್ಮ್